ಹೇಳ್ತೀರಿ ನಿಮ್ದೆಷ್ಟು ಎಕರೆ ಐತೆ? ನಮ್ದು 1 ಎಕರೆ ಇದೆ. 1 ಎಕರೆ. ಎಷ್ಟ್ ಜನ ಇದೀರಿ ಮನೇಲಿ? ಒಬ್ನೇ ಮಗ. ಒಬ್ನೇ ಮಗಂಗೆ ಕೊಟ್ಬಿಡಿ, ಸುಮ್ನೆ ತೆಗಿ, 2 ಕೋಟಿ ಬರ್ತದೆ. ಕೊಡಲ್ಲ ನಾವು. ಕೊಟ್ಬಿಡಿ, ಒಬ್ನೇ ಮಗ ತಾನೆ, ದುಡ್ಡು ಗಿಡ್ ಮಾಡೋದು ಬೇಡವಾ ಮಗನ್ಗೆ? ಮಕ್ಳು ನಮ್ಮ ಮೊಮ್ಮಕ್ಳಿಗೆ ಬೇಡವೇ ಕೊಡಲ್ಲ ನಾವು. 2 ಕೋಟಿ ಇಲ್ಲ, ಏನಾದ್ರು ಬಿಸ್ನೆಸ್ ಮಾಡ್ಕೋಬಹುದಲ್ಲ? ಬಿಸ್ನೆಸ್ ಬೇಡ, ನಾವು ಒಂದು ಹೊಸ ಕಟ್ಕೊಂಡಿದೀವಿ, ನಾವು ಸಾಕೋತೀವಿ, ನಾವು ನಿಮ್ಗೆ ಲಾಭ ಬರ್ತದೆ ಗೌರ್ಮೆಂಟ್ ಕಡೆಯಿಂದ, ನಿಮ್ಗೆ 2.5 ಕೋಟಿ ಕೊಡ್ತದೆ. ಕೇಳಿಸ್ಕೊಳ್ಳಿ, 2.5 ಕೋಟಿ ಕೊಡ್ತಾರೆ. ನಿಮ್ ಮಗನ್ ಕೆಲ್ಸಾನು ಕೊಡ್ತಾರಲ್ಲಿ, ಸಂಬಳನು ಬರ್ತದೆ. 2 ಕೋಟಿ ಬಿಸ್ನೆಸ್ಗೂ ಹಾಕಬಹುದಲ್ಲ, ಯಾಕೆ ಬೇಡ ಅಂತೀರಿ ನೀವು? ಕೊಡಲ್ಲ ನಾವು. ಬೇಡಕ್ಕೆ ಬೇಡ. ಆಯ್ತು, 4 ಕೋಟಿ ಕೊಡ್ತಾರೆ ತಗೊಳ್ಳಿ. ಎಷ್ಟು ಕೋಟಿ ಕೊಟ್ರು ಬೇಡ ನಮ್ಗೆ. 10 ಕೋಟಿ ಕೊಡ್ತಾರೆ. 10 ಕೋಟಿ ಕೊಟ್ರು ಬೇಡ. ಅವನೇನ್ ನಮ್ ಜಮೀನು ಕೊಡೋದು ಬೇಡ, ಅವನು 10 ಕೋಟಿ ಕೊಡೋದು ಬೇಡ. ದುಡ್ಡೇ ಬೇಡ ಅಂತೀರಿ ನೀವು? ಇನ್ನೇನು, ನಮ್ ಜಮೀನ್ ನಮ್ ತಗಿರ್ತದೆ, ಅವ್ನ್ಗೆ ನಮ್ಗೆ ದುಡ್ಡು ಲಕ್ಷ್ಮಿ ತಾನೆ. ದುಡ್ಡು ಲಕ್ಷ್ಮಿ ಅಂದ್ರೆ ನಾವು ಹೊಲ ಕೊಟ್ರೆ ಅವ್ನು ದುಡ್ಡು ಕೊಡ್ತಾನೆ, ನಾವು ಹೊಲ ಕೊಡಲ್ಲ ಅವ್ನು ದುಡ್ಡು ಕೊಡಲ್ಲ, ಅಷ್ಟೇ. ಲಕ್ಷ್ಮಿ ನಿಮ್ಮ ಹತ್ರ ಉಳ್ಕೊಂಡಂಗ ಆಯ್ತದೆ ಅಂತ. ಓ, ಚೆನ್ನಾಗಿ ಹೇಳಿದ್ರಿ ಬಿಡಿ. ಗಣಪ 1 ಎಕರೆ ಅದೇ. ಬೇಡವಾಗಾದ್ರೆ 2 ಕೋಟಿ ಬೇಡ, 5 ಕೋಟಿ ಕೊಟ್ರು ಬೇಡ. ಅಲ್ಲ, ಯಾಕೆ ಎಲ್ಲ ಹೆಂಗೆ ಅಂತೀರಿ? 5 ಕೋಟಿ ಕೊಟ್ರು ಬೇಡ ಅಂತ. ನಾನಾಗಿದ್ರೆ ಕೊಟ್ಬಿಡ್ತಿದ್ದೆ. ಆಯ್ತು ಕೊಡ್ರಪ್ಪ, ಆಯ್ತು 5 ಕೋಟಿ ಅಂತ. 5 ಎಕರೆ ಇರೋರು ಕೊಟ್ಬಿಟ್ಟು ಎಲ್ಲೆಲ್ಲ ಪ್ಲಾಟ್ ತೆಗಿತಾರೆ. ನಾವು 1 ಎಕರೆ ಅವ್ರು ಕೊಟ್ಬಿಟ್ಟು ಎಲ್ಲಿ ತಗೋಣ, ಎಲ್ಲಿ ಮಾಡೋಣ? 2.5 ಕೋಟಿಲಿ ಏನ್ ಮಾಡೋಣ? 5-6 ಜನ ಇದ್ದೀವಿ. 2.5 ಕೋಟಿಲಿ ಆಯ್ತು, ಯಾವ್ದೋ ಒಂದ್ ಬೇರೆ ಕಡೆ ಜಮೀನ್ ತಗೋಬೋದಲ್ಲ? ಬೇರೆ ಕಡೆ ಜಮೀನ್ ಕೊಟ್ಕೊಂಡು ಉಳುಮೆ ಮಾಡಿದ್ರಾಯ್ತು. 1 ಎಕರೆ ಎಲ್ಲಿ ಬರ್ತದೆ? ಜೋರಾಗಿರೋರೇನೋ ಕೊಟ್ಬಿಟ್ಟು ಪ್ಲಾಟ್ ಎಕ್ಸೈಟ್ ತೆಗಿತಾರೆ. ನಾವೇನ್ ತೆಗಿಯೋಣ 1 ಎಕರೆಲಿ? ನಾವು ಭೂಮಿಗೆ ಕೊಂಡು ಉಣ್ತೀವಿ ಕಣಪ್ಪ, ನಾವು ಕೊಡಲ್ಲ. ನಾವ್ ಅದರಿಂದ ಏನ್ ಜೀವ ಹೋದ್ರು ಕೊಡಲ್ಲ, ಪ್ರಾಣ ಹೋದ್ರು ಕೊಡಲ್ಲ. ಹೊಂಟೋಗ್ಲಿ, ಅವ್ನು ಗೋರ್ ಹಾಕೊಂಡು ಅವ್ನು ದೊಡ್ಡದಾಗ್ಲಿ, ಅವನು ಇಲ್ಲೇ ಇರ್ತಾನೆ, ಅವ್ನು ಸಾಯೋದೇ ಇಲ್ಲ. ನಾವೆಲ್ಲ ಸತ್ತೋಯ್ತೀವಿ. ನಾವೆಲ್ಲ ಸತ್ತೋಗ್ಬಿಡ್ತೀವಿ, ಅವ್ನು ತಗೊಂಡು ಇಲ್ಲೇ ಇರಲಿ. ಮಗನೂ ಒಂದಿಲ್ಲ, ಇಬ್ರು ಗಂಡ್ ಮಕ್ಳು. 3-4 ಎಕರೆ ಅದೇ ನಮ್ದುನು. 3-4 ಎಕರೆ, 4 8 ಕೋಟಿ ಆಯ್ತು. ರೌಂಡ್ ಫಿಗರ್ 10 ಕೋಟಿ ಕೊಡ್ತಾರೆ, ಕೊಟ್ಬಿಡಿ. 10 ಕೋಟಿ ಕೊಟ್ಬಿಡ್ರೆ, ನಮ್ಮ ಮಾವರು ತಂದೆ ತೀರ್ಕೊಂಡಾಗ ನಮ್ಮ ಮಾವರು 3 ವರ್ಷದ ಮಗ ಅಂತೆ. 3 ವರ್ಷದ ಮಗನ ಅವ್ರ ಅಜ್ಜಿ ಸಾಕಿ ಬೆಳೆದಿ ಅವ್ರ ಮಗನ್ ಕೊಟ್ಟಿ, ನಮ್ಮ ಮಾವರು ಕೊಟ್ಟಿ ನಮಗ್ ಕೊಟ್ಟವ್ರೆ. ಅದು ಅವಾಗಿಂದ ಬಂದಿರೋದು. ಆ 3 ವರ್ಷದ ಮಗನ್ಗೆ ಅವಮ್ಮ ಎಷ್ಟ್ ಕಷ್ಟ ಬಿದ್ದ ಜಮೀನ್ ಉಳಿಸಿದ್ಲು ಅಲ್ವಾ? ನೀವು ಕೊಟ್ಬಿಟ್ರೆ ಕಷ್ಟಕ್ಕೆ ಬೆಲೆ ಅವ್ರಿಗೆ ಬೆಲೆ ಸಿಕ್ಕಲ್ಲ, ಅವ್ರಿಗೆ ನೆಮ್ಮದಿ ಸಿಕ್ಕಲ್ಲ. ನಾವ್ ಅದನ್ನೇ ತಿಳ್ಕೊಂಡು ಅವಾಗಿಂದ ನಾವ್ ಅದೇ ಯೋಚನೆ ಮಾಡಿರೋದು. ನಮ್ಗೂ 5 ಜನ ಮಕ್ಳು, ನಾವ್ ಎಲ್ಲಾರ್ಗು ಮಾಡ್ರಿ, ಎಲ್ಲ ಅವ್ರವ್ರ ಏನೋ ಅವ್ರು ಇಟ್ಟು ಬಟ್ಕ ಅವ್ರೆ. ಯಾರು ಇರೋರ್ ಮನೆ ತಕ್ಕ ನಾವ್ ಕಳ್ಸಲಿಲ್ಲ, ಅವ್ರ ಮನೇಲಿ ಇಟ್ಟು ಬಟ್ಕ ಅವ್ರೆ. ನಾವು ನಮ್ಮತ್ತೆ ನಮ್ಮ ಮಾವ ಎಷ್ಟ್ ಕಷ್ಟ ಬಿದ್ದು ಮಾಡಿದ್ರು ಅದನ್ನು ನೆನ್ಕೊಂಡು ನಾವ್ ಇವಾಗ ನಮ್ಮ ಮಕ್ಳು ಮಡಗಿದೀವಿ. ನಮ್ಮ ಮಕ್ಳು ಹಂಗೆ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಜೋಳನೋ ರಾಗಿನೋ ಹುಲ್ಲೋ ಬೆಳ್ಕೊಂಡು ಹಸ್ಕೊಳ್ ಕಟ್ಕೊಂಡಿದೀವಿ. ಅವ್ರನ್ನು ಬೆಳ್ಕೊಂಡು ಅವ್ರ ಮಕ್ಳಿಗೆ ವಿದ್ಯಾಭ್ಯಾಸ ಕಲ್ಸ್ಕೊಂಡು ಅವ್ರ ಮಕ್ಳಿಗೆ ಮಡಿಕೊಳಕ್ ಆಸೆ. ಇವಾಗ ದುಡ್ಡು ಇದ್ಬಿಟ್ರೆ ನಾವ್ 5 ಜನ ಮಕ್ಳಿಗೆಲ್ಲ ಹಂಚ್ಬಿಟ್ಟು ನನ್ನ ಮೊಮ್ಮಕ್ಳಿಗೆ ಚಿಪ್ ಕೊಡೋಣ, ಏನ್ ಕೊಡೋಣ? ಕಾಸು ಇರ್ತದ? ಆಮೇಲೆ ನಮ್ನ ಯಾರು ಕರ್ಕೊಂಡು ನಾವ್ ಕುಂತ್ಕೊಂಡ್ ಹಾಕಿ ನಮ್ಗೊಂದ್ ಕಾಯಿಲೆ ಬತ್ತು ಅದ್ರೊಳಗೆ ಖರ್ಚು ಮಾಡ್ಬಿಟ್ರೆ ನಮ್ಮ ಮೊಮ್ಮಕ್ಳಿಗೆ ಏನ್ ಇರ್ತದೆ? ನಮ್ಮ ಮೊಮ್ಮಕ್ಳಿಗೆ ನಾವ್ ಬಿಲ್ಕುಲ್ ನಾವ್ ಕೊಡಲ್ಲ. ಅದ್ ಎಲ್ಲಿ ಗಂಟ ಹೋರಾಟ ಆಯ್ತದ. ಈಗ ಕೂಡ 2 ಕೋಟಿನ ಆಯ್ತಪ್ಪ, ನೀವು ಖರ್ಚು ಮಾಡೋದ್ ಬೇಡ. ಬ್ಯಾಂಕ್ ಅಲ್ಲಿ ಇಟ್ರೆ ದುಡ್ಡು ಬರ್ತದಲ್ಲ, ಎಕ್ಸ್ಟ್ರಾ ಇಂಟ್ರೆಸ್ಟ್ ಬೇರೆ ಕೊಡ್ತಾರೆ, ಬಡ್ಡಿ ಕೊಡ್ತಾರೆ. ಅದಕ್ಕೆ ಚಿನ್ನಕ್ ಹಾಕಿ ಚಿನ್ನ ಬೆಳೆ ಏನ್ ರೇಟ್ ಕಿತ್ಕೋ ಹೋಯ್ತಾಯ್ತದೋ, ಡಬಲ್ ಆಯ್ತದ ಆಮೇಲೆ ದುಡ್ಡು. ಭೂಮಿ ತೈಲ ಬೆಳ್ದಿ ಚಿನ್ನ ಆದಷ್ಟೆಲ್ಲ ನಾವ್ ಮಾಡಿಸ್ಕೊಂಡಿದೀವಿ. ಅಲ್ಲಿಂದ ತಿರುಗಿದೀವಿ ನಮ್ಮ ಮಕ್ಳಿಗೆ ಜಮೀನ್ ಉಳಿಸ್ಬೇಕು ಅಂತ. ನಾವ್ ಇವಾಗ ಯಾವ ಮಗ ಬಂದ್ರು ನಾವ್ ಕೊಡಲ್ಲ. ಅದೆಲ್ಲಿ ಗಂಟ ಹೋರಾಟ ಆಯ್ತದೋ, ಯಾರ್ ಸಾಯ್ತಿವೋ ಯಾರ್ ಬದುಕ್ತಿವೋ ನಾವೆಲ್ಲ ಅಲ್ಲ ಹಂಚಕ್ಕೆ ಅಲ್ಲ. ದುಡ್ಡು ಬಂದ್ಮೇಲೆ ಯಾರು ಇರ್ತಾರೆ? ಯಾವಾಗ ನಮ್ಮ ಮಕ್ಳು ಕೊಡುವಂತಾರೆ, ನಮ್ಮ ಮಕ್ಳು ಕೊಡುವಂತಾರೆ. ಜಮೀನಿದ್ರೆ ನಮ್ಮ ಮಕ್ಳು ಇನ್ನೂವರೆಗೂ ಹೆಣ್ಮಕ್ಳು ಏನ್ ಮಾಡ್ಬೇಕು ಕೊಡ್ತೀರಾ, ನನ್ನ ತಮ್ದಿರ್ ಚೆನ್ನಾಗಿರ್ಲಿ ಅಂತಾರೆ. ಇವಾಗ ನಮ್ ತಮ್ದಿರ್ ಚೆನ್ನಾಗಿರ್ಲಿ ಅಂತಾರೆ. ಇವಾಗ ಅಂತೇದ್ ಬಿಟ್ಬಿಟ್ಟು ನಾವ್ ಕಿಸಾಪಸಿ ಮಾಡ್ಕೊಳ್ಳೋಣ? ನೀವು ಕೊಡಲ್ಲ ಅಂದ್ರಲ್ವಾ, ಬಿಡಿ. ಲಕ್ಷ್ಮಿಲೇ ಬೆಳ್ದಿ ಎಲ್ಲ ಅನುಕೂಲ ಮಾಡ್ಕೊಂಡಿದೀವಿ. ನಾವೇನು ಅಂತೆ ಭೂಮಿ ತಾಯಿ ಇದ್ರೆ ಇನ್ನ ತಲೆ ಕಡಿಲಿ. ಭೂಮಿ ತಾಯಿ ಅನ್ನ ಕೊಡ್ತಾಳೆ, ಹಣ ಕೊಡ್ತಾಳೆ, ನಮ್ಗೆಲ್ಲ ಕೊಡ್ತಾಳೆ. ಅವಳಂತೆ ಭೂಮಿ ತಾಯಿ ಎತ್ತಿರೋ ತಾಯಿನೂ ಒಂದೇ, ಆ ಭೂಮಿನೂ ಒಂದೇ.